ಸಾವು ಕೂಡ ಬೇರ್ಪಡಿಸಲಾಗದ ಪ್ರೀತಿ ಯಾವುದಾದ್ರೂ ಇದ್ರೆ ಅದು ಕೇವಲ ತಾಯಿ ಪ್ರೀತಿ ಮಾತ್ರ. ಜಬಲ್ಪುರದ ಬರ್ಗಿ ಅಣೆಕಟ್ಟಿನಲ್ಲಿ ನಡೆದ ಘಟನೆ ನೋಡಿದ್ರೆ ನಿಮ್ಮ ಕಣ್ಣಾಳಿಗಳು ಒದ್ದೆ ಆಗುವುದು ಖಂಡಿತ. ದೆಹಲಿಯಿಂದ ಸುಂದರ ಪ್ರವಾಸಕ್ಕೆಂದು ಬಂದಿದ್ದ ಒಂದು ಕುಟುಂಬ. ಮರಿನಾ ಮ್ಯಾಸಿ, ಪತಿ ಪ್ರದೀಪ್ ಮತ್ತು 2 ಮಕ್ಕಳು. ಆದ್ರೆ ಆ ಒಂದು ಸಂಜೆ ಬಂದ ಭೀಕರ ಬಿರುಗಾಳಿ ಇಡೀ ಕುಟುಂಬದ ಸಂತೋಷವನ್ನೇ ಕಸಿದುಕೊಳ್ಳುತ್ತೆ. ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಬಂದ ಬಿರುಗಾಳಿ ಮತ್ತು ಮಳೆಗೆ ಆ ಕ್ರೂಸ್ ಬೋಟ್ ಮಗುಚಿ ಬೀಳುತ್ತೆ. ಕ್ಷಣಾರ್ಧದಲ್ಲಿ ಎಲ್ಲವೂ ಮುಳುಗಿ ಹೋಯಿತು. ಕಿರುಚಾಟ, ಆಕ್ರಂದನ, ನೀರಿನ ಆಳದಲ್ಲಿ ಸಾವು, ಅಟ್ಟಹಾಸ ಮೆರೆಯುತ್ತಿತ್ತು. ಮಾರನೇ ದಿನ ಬೆಳಿಗ್ಗೆ ಆಗ್ರಾ ಮೂಲದ ಡೈವರ್ಗಳು ಶೋಧ ಕಾರ್ಯ ನಡೆಸ್ತಾ ಇದ್ದಾಗ ಕಂಡ ಆ ದೃಶ್ಯ ರಕ್ಷಣಾ ತಂಡವನ್ನೇ ಬೆಚ್ಚಿ ಬೀಳಿಸುತ್ತೆ. ನೀರಿನ ಆಳದಲ್ಲಿ ಮುಳುಗಿದ ಬೋಟ್ನ ಕಿಟಕಿಯ ಬಳಿ ತಾಯಿ ಮರೀನಾ ತ್ರಿಷಾನ್ನನ್ನ ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡಿದ್ರು. ತನ್ನ ಪ್ರಾಣ ಹೋಗ್ತಿದ್ರು ಮಗನನ್ನ ಕಾಪಾಡಬೇಕು ಎಂಬ ಆ ತಾಯಿಯ ಹಂಬಲ ಎಷ್ಟು ಗಾಢವಾಗಿತ್ತೆಂದ್ರೆ ಸಾವಿನ ನಂತರವೂ ಆಕೆಯ ಬಿಗಿ ಹಿಡಿತ ಸಡಿಲವಾಗಿರ್ಲಿಲ್ಲ. ಲೈಫ್ ಜಾಕೆಟ್ನ ಒಳಗೆ ಮಗುವನ್ನ ಅಪ್ಪಿಕೊಂಡಿದ್ದ ಆ ತಾಯಿಯಿಂದ ಮಗುವನ್ನ ಬೇರ್ಪಡಿಸಲು ರಕ್ಷಣಾ ಸಿಬ್ಬಂದಿ ಕೂಡ ಕಣ್ಣೀರು ಹಾಕುತ್ತಾ ಕಷ್ಟಪಡಬೇಕಾಯ್ತು. ಪತಿ ಮತ್ತು ಮಗಳು ಬದುಕುಳಿದ್ರು. ಈ ತಾಯಿ ಮಗ ಸಾವಿನಲ್ಲೂ ಒಂದಾಗಿದ್ರು. 12 ಗಂಟೆಗಳ ಕಾಲ ನೀರಿನ ಅಡಿಯಲ್ಲಿದ್ರು ಆ ತಾಯಿಯ ಮಮತೆಯ ಆಲಿಂಗನ ಸೋತಿರ್ಲಿಲ್ಲ. ಒಟ್ಟು 9 ಮಂದಿ ಸಾವನ್ನಪ್ಪಿದ್ದ ಈ ಘಟನೆ ನಮಗೆ ಕಲಿಸುವುದು ಒಂದೇ: ತಾಯಿಯ ಪ್ರೀತಿಗೆ ಸಾವು ಕೂಡ ಶರಣಾಗ್ಲೇಬೇಕು. ಅಮ್ಮ,